ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮಮ್ಮಿ ಭಾಳ ಟೇಸ್ಟಿ ಆದಂತಹ ಚಿಕನ್ ಸೂಪ್ ಮಾಡತ್ತಾರ್ರಿ. ಹೆಂಗೆ ಮಾಡೋಣಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕುಕ್ಕರ್ ಇಡ್ರಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ. ಒಂದೆರಡು ಚಕ್ಕಿ, ಸ್ವಲ್ಪ ಕರಿಮೆಣಸು, 2 ಲವಂಗ ಮತ್ತು ಸ್ವಲ್ಪ ಪಲಾವ್ ಎಲೆ ರೀ ಅಷ್ಟು ಎಣ್ಣೆಗೆ ಹಾಕ್ರಿ. 10-12 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಹಾಕ್ರಿ. 1 ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಡ್ಡಿ ಹಾಕ್ರಿ. 1 ಕ್ಯಾರೆಟ್ ಹೆಚ್ಚಿದ ಹಾಕ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಸೊಪ್ಪು ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ರಿ. 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ರಿ. ಆಮೇಲೆ 400 ಗ್ರಾಮ್ ಚಿಕನ್ ಹಾಕ್ರಿ. ಹಾಕಿದ ಕೂಡಲೇ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ರಿ. 2 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. 1-2 ಗ್ಲಾಸ್ ನೀರು ಹಾಕ್ರಿ. ನೀರು ಕುದಿಯಾಕತ್ ಕೂಡಲೇನ ಒಂದು ಕುಕ್ಕರ್ ಲಿಡ್ ಮುಚ್ಚಿ 4 ವಿಸಿಲ್ ತಕ್ಕೊಂಬಿಡ್ರಿ. ಕುಕ್ಕರ್ ತಣ್ಣಗಾದ ಕೂಡಲೇನ ಒಂದು ಕಡಾಯಿಗೆ ಎಲ್ಲ ಸೋಸ್ಕೊಂಡ್ಬಿಡ್ರಿ. ಚಿಕನ್ ಸಪ್ರೇಟ್ ಮಾಡಿಕೊಂಡು ಅದ್ರಾಗಿಂದ ಬೋನ್ ಎಲ್ಲ ತೆಗೆದ್ಬಿಡ್ರಿ. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ. ಸಣ್ಣಗೆ ಚಾಪ್ ಮಾಡಿದ್ದು ಉಳ್ಳಾಗಡ್ಡಿ, ಕ್ಯಾರೆಟ್, ಕ್ಯಾಬೇಜ್ ಹಾಕೋರಿ. 2 ನಿಮಿಷ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಕರಿಮೆಣಸು ಹಾಕಿ ಕಲ್ಸ್ಕೊಡ್ರಿ. ಚಿಕನ್ ಬಾಯ್ಲ್ ಮಾಡಿದ್ದಂಥ ನೀರನ್ನು ಹಾಕ್ರಿ. ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರಿಗೆ ನೀರು ಮಿಕ್ಸ್ ಮಾಡ್ಕೊಂಡ್ರು. ಆಮೇಲೆ ಚೆನ್ನಾಗಿ ಕಲ್ಸ್ಕೊಳ್ರಿ. ಕುದಿಯುವಂತ ನೀರಿಗೆ ಹಾಕ್ರಿ. 2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ರಿ. ಸ್ವಲ್ಪ ಕಲ್ಸ್ಕೊಳ್ರಿ. ಬಾಯ್ಲ್ ಮಾಡಿದಂತಹ ಚಿಕನ್ ಹಾಕ್ರಿ. 1 ಎಗ್ ಅನ್ನ ಚಲೋ ತಂಗ್ ಬೀಟ್ ಮಾಡಿ ಹಾಕ್ರಿ. ಸೂಪ್ ಕುದಿಯಾಕತ್ತಾಗ ಈರುಳ್ಳಿ ಸೊಪ್ಪು ಮತ್ತು ಕೊತ್ತಂಬರಿ ಹಾಕ್ರಿ. 1 ನಿಮಿಷ ಕುದಿಸ್ರಿ. ಹೀಗೆ ಬಿಸಿ ಬಿಸಿ ಆದಂತಹ ಮಸ್ತ್ ಆದ ಚಿಕನ್ ಸೂಪ್ ತಯಾರಾಗಿದೆ. ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ. ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ನಾಗ ಹೇಳ್ರಿ.